ಎಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ ಆರ್ ಸ್ಕೂಟರ್ ವ್ಲಾಗ್ಗೆ ಸುಸ್ವಾಗತ. ಸೊ ಬೆಳಗ್ಗೆ ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳ್ಬೋದು ನೀವು. ಸೊ ನೀವು ಟಾಪಿಕ್ ಬೇಸಿಕಲಿ ನೋಡ್ಬಿಟ್ಟೆ ಗೊತ್ತಾಗಿರುತ್ತೆ ತಮ್ನೇಲಲ್ಲಿ ದ್ಯಾಟ್ ಇವತ್ತು ನಾನು ಎಕ್ಸ್ಪಲ್ಸ್ 421 ಪ್ರಿಡಿಕ್ಷನ್ ಹಾಗೂ ಎಕ್ಸ್ಪೆಕ್ಟೇಷನ್ ಏನಿದೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಬಟ್ ಆಲ್ಸೋ ನಿಮಗೆ ಬೋನಸಲ್ಲಿ ನಾನು ಹೇಳಿರ್ತೀನಿ ದ್ಯಾಟ್ ಇನ್ ದ ತಮ್ನೇಲ್ ದ್ಯಾಟ್ ಒಡೆಸ್ಸಿ ಮೂವಿ ಇದೆ ನೋಡಿ. ಸೊ ಅದರದ್ದು ನಾನು ಒಂದು ಶಾರ್ಟ್ ರಿವ್ಯೂ ಹೇಳ್ತೀನಿ. ಬೇಸಿಕಲಿ ಎಂಡಲ್ಲಿ ಹೇಳ್ತೀನಿ ದ ರಿವ್ಯೂನ. ಸೊ ಇವಾಗ ಆ್ಯಕ್ಚುಲಿ ಅಲ್ಲೇ ಹೋಗ್ತಾ ಇರೋದು, ನಾನು ಥಿಯೇಟ್ರಿಗೆ ಹೋಗ್ತಾಯಿದ್ದೀನಿ. ಹೆಂಗೋ ಶೂಟ್ ಮಾಡ್ತಾಯಿದ್ದೀನಿ ಅಂದ್ರೂ DRCಗೆ ಹೋಗ್ಬಿಟ್ಟು ನೋಡೋಣ ಅಂತ. ಐನೋ ಐಮ್ಯಾಕ್ಸಲ್ಲಿ ನೋಡಬೇಕಿತ್ತು, ಬಟ್ ಏನು ಮಾಡೋದು. ಐ ಥಿಂಕ್ ರಿಯಲ್ ಐಮ್ಯಾಕ್ಸು ಇಂಡಿಯಾದಲ್ಲಿ ಇಲ್ಲ, ಅಹಮದಾಬಾದಲ್ಲಿ ಒಂದೇ ಇರೋದು ರಿಯಲ್ ಐಮ್ಯಾಕ್ಸು. ಸೊ ಇದು 100% ಐಮ್ಯಾಕ್ಸ್ ಮೂವಿ ಇದು. ಏನಾಗಲ್ಲ ಬಿಡಿ, ಏನಿದೆ ಸೌಲಭ್ಯಗಳು ಅದರಲ್ಲೇ ನೋಡ್ಬೇಕು ನಾವು. ಬಟ್ ಎನಿವೇ, ಸೊ ಒಡೆಸ್ಸಿ ಮೂವಿ ಏನಕ್ಕೆ ಅಂದರೆ ನೋಡ್ತಾ ಇರೋದು ಆಬ್ವಿಯಸ್ಲಿ ನೋಲನ್ಗೋಸ್ಕರ. ಯಾಕಂದರೆ ನೋಲನ್ ಒಂಥರ ಕನ್ನಡ ಮೂವಿಯಲ್ಲಿ ಯಾವ ಥರ ಶಂಕರ್ನಾಗಿದ್ದಾರೆ, ಯಾವ ಥರ ಅವ್ರು ಡೈರೆಕ್ಷನ್ ಮಾಡ್ತಾರೆ, ಅದೇ ಥರ ನೋಲನ್ನು ಹಾಲಿವುಡಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ ತರ್ತಾರೆ. ನೀವು ಉಪೇಂದ್ರ ಅವ್ರಿಗೂ ಕಂಪೇರ್ ಮಾಡ್ಬೋದು. ಬಟ್ ಐ ಥಿಂಕ್ ಅವ್ರ ಮೂವೀಸ್ ಎಲ್ಲ ಸಖತ್ತಾಗಿರುತ್ತೆ. ಐ ಮೀನ್ ಅವ್ರ ಮೂವಿಯಿಂದ ಡೆಫಿನೆಟ್ಲಿ ನಿಮಗೆ ಒಳ್ಳೆ ವರ್ಲ್ಡ್ ಬಿಲ್ಡಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಅಮೇಝಿಂಗ್ ವಿಜುವಲ್ಸು, ಪಿಕ್ಚರೈಸೇಷನು, ಲೆಸ್ ಅಮೌಂಟ್ ಆಫ್ CGI. ನಾವು CGI ನೋಡಿ ಸಾಕಾಗ್ಬಿಟ್ಟಿದೆ. ಸೊ ಲೆಸ್ CGI ಇರುತ್ತೆ, ನಿಮಗೆ ಒಳ್ಳೆ ಸೌಂಡ್ ಡಿಸೈನ್ ಇರುತ್ತೆ, ಅಮೇಝಿಂಗು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೋಲನ್ ಮೂವೀಸಲ್ಲಿ ಏನು ಅಂದರೆ ದಟ್ ಆಡಿಯನ್ಸ್ ಜೊತೆ ಕನೆಕ್ಷನ್ ಇದೆ ನೋಡಿ. ದಟ್ ಈಸ್ ವಾಟ್ ಯು ಫೀಲ್, ಓಕೆನಾ? ದಟ್ ಈಸ್ ವಾಟ್ ಗುಡ್ ಡೈರೆಕ್ಟರ್ಸ್ ಕ್ಯಾನ್ ಡು. ಸೊ ಅದಕ್ಕೋಸ್ಕರ ನೋಡೋಕೆ ಹೋಗ್ತಾಯಿದ್ದೀನಿ ಮೂವಿನ. ನನಗೆ ಪರ್ಸ್ನಲಿ ನೋಲಂದು ಫೇವ್ರೆಟ್ ಮೂವಿ ಯಾವುದು ಅಂತ ಹೇಳೋದು, ನನಗೆ ಇನ್ಸೆಪ್ಷನ್ ಸಾಕೋದು ಇಷ್ಟ ಆಗಿತ್ತು. ಐ ನೋ ಡಾರ್ಕ್ ನೈಟು ತುಂಬ ಚೆನ್ನಾಗಿತ್ತು, ವೆರಿ ಗುಡ್ ಮೂವಿ. ಹೀತ್ ಲೆಜರ್ದಂತೂ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಇತ್ತು. ಬಟ್ ನನಗೆ ಇನ್ಸೆಪ್ಷನ್ ಬಿಕಾಸ್ ಆಫ್ ದ ಕಾನ್ಸೆಪ್ಟ್ ಒಂದು, ಆ್ಯಂಡ್ ಆಲ್ಸೋ ಐ ಮೀನ್ ಎಂಟರ್ಟೈನಿಂಗ್ ಆಗಿತ್ತು ಮೂವಿ. ಆ್ಯಂಡ್ ಆಲ್ಸೋ ನನಗೆ ಲಿಯೋನಾರ್ಡೋ ಡಿಕಾಪ್ರಿಯೋ ನನ್ನ ಫ್ಯಾನು. ಸೊ ಆಬ್ವಿಯಸ್ಲಿ ಅದಕ್ಕೂ ಇಷ್ಟ ಆಗಿತ್ತು. ಬಟ್ ಬೇರೆ ಮೂವೀಸು ಚೆನ್ನಾಗಿ ಮಾಡಿದ್ದಾನೆ. ರೀಸೆಂಟ್ಲಿ ದ ಓಪನ್ಹೈಮರು ಸಖತ್ತಾಗಿತ್ತು. ಬಟ್ ನನಗೆ ಅಷ್ಟು ಎಂಟರ್ಟೈನಿಂಗ್ ಅಂತ ಫೀಲ್ ಆಗಿಲ್ಲ ಪರ್ಸ್ನಲಿ. ಬಟ್ ಕಿಲಿಯನ್ ಮರ್ಫಿ ಆ್ಯಂಡ್ ರಾಬರ್ಟ್ ಡೌನಿ ಜೂನಿಯರ್ ಅವ್ರದ್ದು ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. ಆಲ್ಸೋ ಇಂಟರ್ಸ್ಟೆಲಾರ್ ಕೂಡ ಒಳ್ಳೆ ಅಮೇಝಿಂಗ್ ಕಾನ್ಸೆಪ್ಟ್ ಕೂಡ, ಆ್ಯಂಡ್ ಆಲ್ಸೋ ಕನೆಕ್ಟಿಂಗು ಅನಿಸ್ತು. ದ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಐ ಥಿಂಕ್ ನೋಲನ್ ಮೂವಿ, ನನ್ನ ಒಪಿನಿಯನ್, ನೀವು ಕನ್ನಡ ಮೂವಿ ಫ್ಯಾನ್ಸ್ ಆಗಿದ್ದರೆ, ಐ ಡೋಂಟ್ ನೋ ವೆದರ್ ಕನ್ನಡ ಡಬ್ಬಿಂಗ್ ಸದ್ಯಕ್ಕಿಲ್ಲ. ಐ ಹೋಪ್ ದಟ್ ನೋಲನ್ ಮೂವೀಸ್ಗೆ ಪಕ್ಕ ಕನ್ನಡ ಡಬ್ಬಿಂಗ್ ಕೊಡಬೇಕು. ನೋಲನ್ ಅವರೇ ನಂದು ಈ ವಿಡಿಯೋ ನೋಡ್ತಾ ಇದ್ದಾರೆ, ಡೆಫಿನೆಟ್ಲಿ ಕನ್ನಡ ಡಬ್ಬಿಂಗ್ ಪ್ಲೀಸ್ ಅಲೋ ಮಾಡಿ. ಬಿಕಾಸ್ ಐ ಥಿಂಕ್ ಕನ್ನಡ ಆಡಿಯನ್ಸ್ಗೆ ಹೆವಿ ಕನೆಕ್ಟ್ ಆಗುತ್ತೆ. ಬಿಕಾಸ್ ನಾವು ಕನ್ನಡ ಮೂವೀಸಲ್ಲಿ ಈ ಥರ ನೋಡಿದ್ದೀವಿ, ದಟ್ ಫ್ಯಾಮಿಲಿ ಕನೆಕ್ಷನ್ ಇದೆ ನೋಡಿ. ನೀವು ವಿಜುವಲೈಸೇಷನ್, ಪಿಕ್ಚರೈಸೇಷನ್ ಎಲ್ಲ ಸಪ್ರೇಟ್ ತೆಗೆದಾಕ್ಬಿಡಿ. ಐ ನೋ ಲೈಕ್ ನೋಲನ್ಗೆ ಏನೋ ಸಾಟಿನೇ ಇಲ್ಲ. ನಿಮಗೆ 90 ಡೇಸಲ್ಲಿ ಮೂವಿನ ಮುಗಿಸ್ಬಿಟ್ಟಿದ್ದಾರೆ. ನೀವು ಯೋಚನೆ ಮಾಡ್ಬೋದು ಅವ್ರು ಎಂಥ ಡೈರೆಕ್ಟರು ಅಂತ. ಸೊ ದ ಥಿಂಗ್ ಈಸ್, ನನಗೆ ಅವರು ಕನ್ನಡದಲ್ಲಿ ಡಬ್ಬಿಂಗ್ ಮಾಡಬೇಕಂತ ಅನಿಸುತ್ತೆ. ಬಿಕಾಸ್ ಕನ್ನಡ ಮೂವಿ ಫ್ಯಾನ್ಸ್ ಇದ್ದಾರೆ ನೋಡಿ, ನಾವು ಆ ಥರ ಇಮೋಷ್ನಲ್ ಮೂವೀಸಿಂದ ಕನೆಕ್ಟ್ ಆಗಿದ್ದೀವಿ. ಸೊ ಇದು ನೀವು ನೋಲನ್ ಮೂವೀಸು ನೋಡ್ತೀರಾ ಅಂದರೆ ದಟ್ ಇಮೋಷ್ನಲ್ ಕನೆಕ್ಷನ್ ಡೆಫಿನೆಟ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಯಾವಾಗಲೂ ಅವರೊಂದು ಫ್ಯಾಮಿಲಿ ಫ್ಯಾಕ್ಟರ್ನ ಯಾವಾಗಲೂ ತೆಗಿತಾರೆ. ಇಂಟರ್ಸ್ಟೆಲ್ಲ ನೋಡಿರ್ಬೋದು ನೀವು, ಅಪ್ಪ ಮತ್ತು ಮಗಳದು ಕನೆಕ್ಷನ್ ಕೊಟ್ಟಿದ್ರು ಅವರು. ಸೊ ಇದರಲ್ಲಿನೂ ಐ ಥಿಂಕ್ ನಂಗೆ ಗೊತ್ತಿರೋಂಗೆ ದ ಒಡೆಸ್ಸಿ ಇದೆ ನೋಡಿ, ಅವನು ಅವನ ಫ್ಯಾಮಿಲಿಯಿಂದ ದೂರ ಇರ್ತಾನೆ. ಸೊ ಅವನು ಯಾವ ಥರ ರಿಮೆಂಬರ್ ಮಾಡ್ತಾರೆ, ಅವ್ರ ಫ್ಯಾಮಿಲಿಯವ್ರು ಯಾವ ಥರ ಮ್ಯಾನೇಜ್ ಮಾಡ್ತಾರೆ ಡ್ಯೂರಿಂಗ್ ಅವನ ಆ್ಯಬ್ಸೆನ್ಸು, ಅದನ್ನೆಲ್ಲ ತೋರಿಸ್ತಾರೆ. ಸೊ ಡೆಫಿನೆಟ್ಲಿ ಆ ಫ್ಯಾಮಿಲಿ ಕನೆಕ್ಷನ್ ಅಂತೂ ಇರುತ್ತೆ. ಸೊ ನೋಡಬೇಕು ಮೂವಿನ. ನೀವು ನೋಲನ್ ಮೂವಿನ ನಾರ್ಮಲ್ ಮೂವಿ ಥರ ನೋಡಬೇಡಿ. ಇಟ್ಸ್ ನಾಟ್ ಲೈಕ್ ಯುವರ್ ನಾರ್ಮಲ್ ಇಂಗ್ಲೀಷ್ ಮೂವೀಸು. ಇಟ್ಸ್ ವೆರಿ ವೆರಿ ಗುಡ್ಡು. ಕನ್ನಡ ಆಡಿಯನ್ಸ್ಗಂತೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ನನ್ನ ಒಪಿನಿಯನ್ಲಿ ಅವ್ರ ಮೂವೀಸು. ಹೋಪ್ಫುಲಿ ಕನ್ನಡ ಡಬ್ಬಿಂಗ್ ಫ್ಯೂಚರಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ. ಬಟ್ ಎನಿವೆ, ಇವಾಗ ಇಂಗ್ಲೀಷಲ್ಲೇ ನೋಡಬೇಕು, ನನಗೆ ಏನು ಮಾಡೋಕ್ಕಾಗಲ್ಲ. ಸೊ ನೋಡಿಬಿಟ್ಟು ಎಂಡಲ್ಲಿ ರಿವ್ಯೂ ಹೇಳ್ತೀನಿ. ಆ್ಯಂಡ್ ಡೋಂಟ್ ವರಿ, ಇಷ್ಟೇ ನಾನು ಹೇಳೋದು. ಈಗ ಥಿಯೇಟ್ರ್ ಹತ್ರ ಬರ್ತಾಯಿದ್ದೀನಿ ನಾನು, DRC ಹತ್ರ. ಸೊ ನೋಡ್ಬಿಟ್ಟು ಆದಮೇಲೆ ಹೇಳ್ತೀನಿ. ಎನಿವೆ, ಬಟ್ ದ ಟಾಪಿಕ್ ಬಂದುಬಿಟ್ಟು ಎಕ್ಸ್ಪಲ್ಸ್ 421 ಬಗ್ಗೆ. ಸೊ ನೆಕ್ಸ್ಟು ನಾನು ಸ್ಟಾರ್ಟ್ ಮಾಡಿದಾಗ ಅದ್ರ ಬಗ್ಗೆ ರಿವ್ಯೂ ಅಂತೆ ಪ್ರಿಡಿಕ್ಷನ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಟೆಲಿಫೋನ್ ಬೂತು. ಸೊ ಆಯಿತು ಮೂವಿ. ಸೊ ಓಕೆ. ಸೊ ಐ ನೋ ಲಾಟ್ ಆಫ್ ಪೀಪಲ್ ಮೂವಿಯಲ್ಲಿ ಇಂಟ್ರೆಸ್ಟ್ ಇರೋಲ್ಲ. ಸೊ ಎನಿವೆ, ನಾನು ಟೈಮ್ ಲೈನ್ ಹಾಕಿರ್ತೀನಿ. ಸೊ ಇನ್ ಕೇಸ್ ನೀವು ಮೂವಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಟೈಮ್ ಲೈನ್ನ ಸ್ಕಿಪ್ ಮಾಡ್ಬೋದು. ಸೊ ಎನಿವೆ, ಸೊ ಹೀರೋ ಎಕ್ಸ್ಪಲ್ಸ್ 421 ಬಗ್ಗೆ ಇವಾಗ ಮಾತಾಡೋಣ. ಓಕೆ, ಯಾವನ್ಗರೇನು ಹೋಗಪ್ಪ ಇಷ್ಟೊಂದು ನೋಡಿ ಅವಶ್ಯಕತೆ ಇದೆಯಾ? ಎನಿವೆ, ಸೊ ಹೀರೋ ಎಕ್ಸ್ಪಲ್ಸ್ 421 ಬಗ್ಗೆ ಮಾತಾಡೋದಾದರೆ, ನಾನು ಆಲ್ರೆಡಿ ನಂದು ಡಿಸೈರ್ ಟು ಬೈ ದ ಎಕ್ಸ್ಪಲ್ಸ್ 210 ಪ್ರೀವಿಯಸ್ಲಿ ಹೇಳಿದ್ದೆ. ಐ ಹ್ಯಾಡ್ ಅ ಮೈಂಡ್ ದ್ಯಾಟ್ ನಾನು ಬೇರ್ 650 ಆ್ಯಂಡ್ ಎಕ್ಸ್ಪಲ್ಸ್ 210 ತೊಗೋಬೇಕಂತ. ಸೊ ನಿಮಗೆ ಗೊತ್ತಾಗುತ್ತೆ ದಟ್ ಹೌ ಮಚ್ ಐ ಲೈಕ್ ದ ಎಕ್ಸ್ಪಲ್ಸ್. ನಿಜ ಹೇಳಬೇಕಂದ್ರೆ
ಬಟ್ ಆಲ್ಸೋ ನಾನು ಕ್ರಿಟಿಸೈಸು ಮಾಡಿದ್ದೀನಿ ಬೇಸಿಕಲಿ ಅದು ಸರ್ವಿಸ್ ರಿಗಾರ್ಡಿಂಗು. ಐ ನೋ ರೀಸೆಂಟ್ಲಿ ಡೆವಲಪ್ಮೆಂಟ್ಸ್ ನೋಡೋದಾದರೆ ಅಷ್ಟೊಂದು ಇಶ್ಯೂಸ್ ನಾವು ಕಾಣ್ಪಡ್ತಾ ಇಲ್ಲ ಎಕ್ಸ್ಪಲ್ಸಲ್ಲಿ. ಓನರ್ಸು ಹ್ಯಾಪಿಲಿ ರಿಪೋರ್ಟ್ ಮಾಡ್ತಾ ಇದ್ದಾರೆ, ದಟ್ಸ್ ಗುಡ್ ಥಿಂಗ್. ಬಟ್ ಎನಿವೆ, ಸೊ ಲಾಟ್ ಆಫ್ ಮೆಸ್ ಥ್ರೂ ಎಕ್ಸ್ಪಲ್ಸ್ ಹೋಗಿದೆ ಎನಿವೆ. ಬಟ್ ಸ್ಟಿಲ್ ವಾಟ್ ಐ ವುಡ್ ಲೈಕ್ ಟು ಸೇ ಇಸ್ ದ್ಯಾಟ್ ಎಕ್ಸ್ಪಲ್ಸ್ ಬಂದ್ಬಿಟ್ಟು ನೀವು ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ರಿಗಾರ್ಡಿಂಗ್ ದ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಬಟ್ ಆ್ಯಸ್ ಅ ಪ್ರಾಡಕ್ಟ್ ಇಟ್ ಹ್ಯಾಸ್ ಬೀನ್ ಆಲ್ವೇಸ್ ಗುಡ್ಡು. ದ 210 ಬಗ್ಗೆ ಮಾತಾಡ್ತಾ ಇರೋದು. ಸೊ ನನಗಂತೂ ತುಂಬಾ ಇಷ್ಟ ಇದೆ. ವೆರಿ ಕೇಪಬಲ್ಲು, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಆಫ್ ರೋಡಿಂಗು, ಡೀಸೆಂಟ್ ಇನ್ ಟರ್ಮ್ಸ್ ಆಫ್ ಟೂರಿಂಗ್ ಆಗಿದೆ. ಬಟ್ ಎನಿವೆ, ಎಕ್ಸ್ಪಲ್ಸ್ ಆಸ್ ಅ ಬ್ರ್ಯಾಂಡು ಹೀರೋದು ನಾವು ಅಂಡರ್ಸ್ಟ್ಯಾಂಡ್ ಮಾಡೋದಾದರೆ ಡೆಫಿನೆಟ್ಲಿ ಇದ್ರ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ. ಬಿಕಾಸ್ ಇಟ್ ಹ್ಯಾಸ್ ಬ್ರಾಟ್ ಅ ರೆವಲ್ಯೂಷನ್ ಟು ದ ಇಂಡಿಯನ್ ಮೋಟರ್ಸೈಕಲ್ ಇಂಡಸ್ಟ್ರಿ ಫಾರ್ ಶೋರು, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಆಫ್ ರೋಡಿಂಗು. ಸೊ ಈ ಬೈಕ್ನ ಲಾಂಚ್ ಮಾಡೋ ಮೊದಲು ಐನೋ ಇಂಪಲ್ಸು ಲಾಂಚ್ ಮಾಡಿದಾಗ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿಲ್ಲ, ಎಸ್. ಬಟ್ ಇವಾಗ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ವೆಹಿಕಲ್ನ, ಇಂಪಲ್ಸ್ನ. ಬಟ್ ಎಕ್ಸ್ಪಲ್ಸ್ನ ಲಾಂಚ್ ಮಾಡಿದಾಗ ಡೆಫಿನೆಟ್ಲಿ ಥಿಂಗ್ಸ್ ಕಂಪ್ಲೀಟ್ಲಿ ಚೇಂಜ್ ಆಯಿತು ಫಾರ್ ಶೋರು. ದ ಇಂಡಿಯನ್ ಮೋಟರ್ಸೈಕಲ್ ಮಾರ್ಕೆಟಲ್ಲಿ ಎಸ್ಪೆಷಲಿ ಆಫ್ ರೋಡಿಂಗ್ಗೆ ಮೊದಲು ಯಾವತ್ತೂ ನೋಡದೇ ಇರೋ ಹುಚ್ಚನ್ನ ನೀವು ನೋಡಿದ್ರಿ. ಸೊ ದ್ಯಾಟ್ ಈಸ್ ರಿಯಲಿ ಗ್ರೇಟ್ ಈ ಬ್ರ್ಯಾಂಡ್ ತಂದಿದೆ. ಸೊ ಅದಕ್ಕೋಸ್ಕರ ನಾನು ಈ ಎಕ್ಸ್ಪಲ್ಸ್ ಮೋಟರ್ಸೈಕಲ್ನ ಎಸ್ಪೆಷಲಿ ಇದು 200 ಆಗಿರಲಿ, 2V ಇತ್ತು, 4V ಇತ್ತು, ಆಮೇಲೆ ಎಕ್ಸ್ಪಲ್ಸ್ ಪ್ರೋನೋ ವರ್ಷನ್ ಇತ್ತು 200cc 4Vಯಲ್ಲಿ, ಆ್ಯಂಡ್ ಲೇಟರ್ ಆನ್ ಇವಾಗ ಎಕ್ಸ್ಪಲ್ಸ್ 210 ಆಗಿದೆ. ಸೊ ಆಲ್ ಆಫ್ ದೋಸ್ ಮೋಟರ್ಸೈಕಲು ಆನೆಸ್ಟ್ಲಿ ಸ್ಪೀಕಿಂಗ್ ಆರ್ ಗ್ರೇಟ್ ಪ್ರಾಡಕ್ಟ್ಸ್ ಆಫ್ ದೇರ್ ಓನ್ ಟೈಮ್ ಫಸ್ಟ್ ಆಫ್ ಆಲು. ಆ್ಯಂಡ್ ಡೆಫಿನೆಟ್ಲಿ ನನ್ನ ಒಪಿನಿಯನ್ಲಿ ದೇ ಬ್ರಾಟ್ ಟು ಅಸ್ ಅಮೇಝಿಂಗ್ ಪ್ರಾಡಕ್ಟ್ಸು ಹೀರೋದವರು ವಿತ್ ದೀಸ್ ಎಕ್ಸ್ಪೀರಿಯನ್ಸು ಫಾರ್ ಶೋರು. ಆ್ಯಂಡ್ ಡೆಫಿನೆಟ್ಲಿ ಒಂದು ಆಫ್ ರೋಡಿಂಗಲ್ಲಿ ಒಂದು ನೆಕ್ಸ್ಟ್ ಲೆವೆಲೇ ತೊಗೊಂಡು ಬಂತು. ನಿಮಗೆ ಕೇಪಬಿಲಿಟಿಯಲ್ಲಂತೂ ಕೇಳಲೇಬೇಡಿ, ದ ಸಸ್ಪೆನ್ಷನ್ ಸಖತ್ತಾಗಿತ್ತು, ಚಾಸಿ ಸೂಪರ್ ಆಗಿತ್ತು ಫಾರ್ ಆಫ್ ರೋಡಿಂಗು. ಬಟ್ ಫಾರ್ ಮೀ ದ ಬಿಗ್ಗೆಸ್ಟ್ ಹೈಲೈಟ್ ಯಾಕೆ ಜನಗೆ ಎಕ್ಸ್ಪಲ್ಸು ನೀವು ಹೈಲಿ ರಿಗಾರ್ಡ್ ಮಾಡಿದ್ರು ಜನ ಕಂಪೇರ್ ಟು ಎವ್ರಿ ಅದರ್ ಪ್ರಾಡಕ್ಟ್ ಅಂದರೆ, ಸಿ ದೇರ್ ವೇರ್ ಅದರ್ ಪ್ರಾಡಕ್ಟ್ಸ್ ಆಲ್ಸೋ. ಐ ನೋ ಇಂಡಿಯಾದಲ್ಲಿ ರೋಡ್ ಲೀಗಲ್ ಪ್ರಾಡಕ್ಟ್ಸ್ ಇರಲಿಲ್ಲ ಆ ಟೈಮಲ್ಲಿ. ಆಫ್ ರೋಡಿಂಗ್ ಮೋಟರ್ಸೈಕಲ್ಸಲ್ಲಿ ನಿಮಗೆ ಗೊತ್ತಿರೋಂಗೆ ಇಂಟರ್ನ್ಯಾಷನಲಿ KLX ಆಗಿರಲಿ ಫ್ರಮ್ ದ ಕವಾಸಾಕಿ ಆರ್ DRZ ಫ್ರಮ್ ಸುಜುಕಿ, ದೀಸ್ ಆರ್ ವೆರಿ ಪಾಪ್ಯುಲರ್. ಬಟ್ ಇಂಡಿಯಾದಲ್ಲಿ ದ ರೀಸನ್ ಇದು, ಫಸ್ಟ್ ಆಫ್ ಆಲ್ ದಿಸ್ ವಾಸ್ ದ ಓನ್ಲಿ ಪ್ರಾಡಕ್ಟ್ ಅವೈಲೇಬಲ್ ಅಟ್ ದಟ್ ಟೈಮ್. ಬಟ್ ಬರೀ ಪ್ರಾಡಕ್ಟ್ ಅವೈಲೇಬಲ್ ಇದ್ದರೆ ಸಾಕಾಗಲ್ಲ, ಬಟ್ ದ ಪ್ರೈಸಿಂಗ್ ಈ ಪ್ರಾಡಕ್ಟ್ ಏನು ಮಾಡಿದ್ರು ಹೀರೋ ಗೇವ್ ಅಸ್ ಆ್ಯಕ್ಚುಲಿ. ಸೊ ದ್ಯಾಟ್ ಈಸ್ ಸಮಥಿಂಗ್ ನಿಜ ಹೇಳ್ಬೇಕಂದ್ರೆ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀನಿ. ಬಿಕಾಸ್ 1.3 1.4 ಲ್ಯಾಕ್ಸಲ್ಲಿ ಅವೈಲೇಬಲ್ ಇತ್ತು ಎಕ್ಸ್ ಶೋರೂಮಲ್ಲಿ. ದ್ಯಾಟ್ ಈಸ್ ಆ್ಯಬ್ಸಲ್ಯೂಟ್ಲಿ ಅಮೇಝಿಂಗು. ಇವಾಗಲೂ ಐ ಥಿಂಕ್ ದ 200cc ಅರೌಂಡ್ 1.5 ಲ್ಯಾಕ್ಸ್ ಇದೆ. ಸೊ ದ್ಯಾಟ್ ಈಸ್ ದ ಅವೈಲೇಬಿಲಿಟಿ ಆಫರ್ ಮಾಡಿತ್ತು ಹೀರೋದವರು. ಸೊ ಅದರಿಂದ ದ ಆಕ್ಸೆಸಿಬಿಲಿಟಿ ಇರೋದ್ರಿಂದ ಜನ ತುಂಬಾ ಲೈಕ್ ಎಂಡ್ಯೂರ್ ಮಾಡಿದ್ರು ಈ ಪ್ರಾಡಕ್ಟ್ನ. ಇಟ್ಸ್ ಅಮೇಝಿಂಗ್ ಪ್ರಾಡಕ್ಟ್ ಆ್ಯಂಡ್ ದೇ ಸ್ಟಾರ್ಟ್ ಆಫ್ ರೋಡಿಂಗ್ ಆ್ಯಂಡ್ ದೇ ಡಿಸ್ಕವರ್ಡ್ ದ ಅದರ್ ಸೈಡ್ ಆಫ್ ಮೋಟರ್ಸೈಕ್ಲಿಂಗು, ದಟ್ ಈಸ್ ಆಫ್ ರೋಡಿಂಗು ಫಾರ್ ಶೋ. ಸೊ ಅದಕ್ಕೆ ಡೆಫಿನೆಟ್ಲಿ ಈ ಬ್ರ್ಯಾಂಡ್ ಬಂದು ಎಕ್ಸ್ಪಲ್ಸ್ ವುಡ್ ಆಲ್ವೇಸ್ ರಿಮೇನ್ ಅ ಕಲ್ಟ್ ಬ್ರ್ಯಾಂಡ್ ಅಂತ ಹೇಳ್ತೀನಿ. ಏನಾ ಸೊ ಎನಫ್ ಆಫ್ ಪ್ರೈಸಸ್ಸು. ಇವಾಗ ಲೆಟ್ಸ್ ಟಾಕ್ ಅಬೌಟ್ ದ ಪ್ರಿಡಿಕ್ಷನ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಎಕ್ಸ್ಪಲ್ಸ್ 421. ಸೊ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಕೇಳೋದಾದರೆ compared to the other products, and obviously this will be an adventure bike for sure. It will not be an off-road bike like the predecessor, because obviously ನಿಮಗೆ the build ನೋಡಿದ್ರೆ ಗೊತ್ತಾಗ್ತಾರೆ it is an adventure bike. But the first expectationಗೆ ಬರೋದಾದರೆ, what is my first expectation or anybody's first expectation ಏನು ಅಂತ ಕೇಳೋದಾದರೆ, ಸಿ ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೇಷನು ಈ ಅಡ್ವೆಂಚರ್ ಬೈಕು ಏನಾದರೂ ಇರಲಿ, ಏನಾದರೂ ಫೀಚರ್ಸ್ ಇರಲಿ, ಏನಾದರೂ ಪವರ್ ಇರಲಿ, ಇದು ಹೀರೋದು ಬೈಕ್, ಓಕೆನಾ. ಸೊ ಹೀರೋದು ಬೈಕ್ ಆದಮೇಲೆ ಜನರದ್ದು ಡೆಫಿನೆಟ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ದ್ಯಾಟ್ ಇದ್ರದ್ದು ಪ್ರೈಸಿಂಗ್ ಕರೆಕ್ಟಾಗಿ ಮಾಡಬೇಕಂತ. ಬಿಕಾಸ್ ಪ್ರೈಸಿಂಗ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಏನು ಪಾಯಿಂಟೇ ಇಲ್ಲ ನನ್ನ ಒಪಿನಿಯಲ್ಲಿ. ಸೊ ಡೆಫಿನೆಟ್ಲಿ ಪ್ರೈಸಿಂಗ್ ಶುಡ್ ಬಿ ವೆರಿ ಕಾಂಪಿಟೇಟಿವ್. ಆ್ಯಂಡ್ ಕಾಂಪಿಟೇಟರ್ಸ್ ಯಾರು ಅಂತ ಕೇಳೋದಾದರೆ ಐ ಥಿಂಕ್ ದ ಮೇನ್ ಬಂದ್ಬಿಟ್ಟು ಹಿಮಾಲಯನೇ ಇರುತ್ತೆ ಆ್ಯಸ್ ಅ ಕಾಂಪಿಟೇಟರ್. ಬಟ್ ನೀವು KTM 390 ಅಡ್ವೆಂಚರ್ ನಾನು ಕಾಂಪಿಟೇಟರ್ ಅಂತ ಹೇಳ್ಬೋದು. ಬಟ್ ಐ ಥಿಂಕ್ ದ S ವರ್ಷನ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತೂ ಇರಲ್ಲ. ಸೊ ಸ್ಟ್ರೈಟ್ ಅಪ್ ಕಾಂಪಿಟೇಷನ್ ಹಿಮಾಲಯನೇ ಇರುತ್ತೆ. ಸೊ ಹಿಮಾಲಯನ್ಗಿಂತ ಪ್ರೈಸಿಂಗ್ ಡೆಫಿನೆಟ್ಲಿ ಕಮ್ಮಿ ಇರಲೇಬೇಕು. ಹಿಮಾಲಯನ್ ಪ್ರೈಸಿಂಗ್ ಅರೌಂಡ್ 3 lakhs ಇದೆ. ಸೊ ಇದರದ್ದು ಪ್ರೈಸಿಂಗ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಈಸ್ ದ್ಯಾಟ್ ಅರೌಂಡ್ rupees 2.7 to 2.8 lakhs ಎಕ್ಸ್ ಶೋರೂಮ್ ಇರುತ್ತೆ. ಅಗೇನ್ ತುಂಬಾ ಚೀಪ್ ಎಕ್ಸ್ಪೆಕ್ಟ್ ಮಾಡಿಬಿಡಿ. 2.5 ಎಲ್ಲ ಕೆಲವರು ಹೇಳ್ತಾ ಇದ್ದಾರೆ. ಸೊ ಅಷ್ಟೊಂದು ಚೀಪಾಗೆಲ್ಲ ಇರಲ್ಲ. ಓಕೆ ಹೋಗೋಣ. ಓಕೆ ಯಾರು ಗುರು, ಅಯ್ಯೋ ಇವನೇ ತಡ್ಕೊಳಪ್ಪ ನೀನು, ಅಯ್ಯೋ ದೇವ್ರೆ ಏನು ಅರ್ಜೆಂಟ್ ಗುರು ಎಲ್ಲರಿಗೂ. ಅಲ್ಲಿ ಹೋಗ್ತಾ ಇದ್ದೀನಿ. ಸರಿ ಬಿಡಪ್ಪ. ಓಕೆ ಸೊ ಎಕ್ಸ್ಪಲ್ಸ್
ಏನು ಹೇಳ್ತಾ ಇದೆ ಹೇಳಿ ಮರೆದೇ ಹೋಯಿತು. ಸೊ ಬೇಸಿಕಲಿ ದ ಪ್ರೈಸಿಂಗ್ ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ 2.7 to 2.8 ಇರುತ್ತೆ. ಬಟ್ ದ ಥಿಂಗ್ ಇಸ್ ಐ ನೋ ಲಾಟ್ ಆಫ್ ಯು ಪೀಪಲ್ 2.5 2.6 ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ದಟ್ 40% ಎಕ್ಸ್ಟ್ರಾ ಬೇರೆ ನಾವು ಪೇ ಮಾಡಬೇಕಾಗುತ್ತೆ ಇದೆ ಫಾರ್ 400cc ಮೇಲೆ. ಸೊ ಇಷ್ಟು ಮಾಡಿದ್ರೇ ದೊಡ್ಡ ಅಚೀವ್ಮೆಂಟು, ಬಟ್ ಇಷ್ಟು ಮಾಡಲೇಬೇಕಾಗುತ್ತೆ ಇರೋಗೆ, ಬಿಕಾಸ್ ಇಫ್ ದೇ ಹ್ಯಾವ್ ಟು ಕಂಪೀಟ್ ವಿತ್ ರಾಯಲ್ ಎನ್ಫೀಲ್ಡ್ ಹಿಮಾಲಯನು ಡೆಫಿನೆಟ್ಲಿ ಈ ಪ್ರೈಸಿಂಗ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ದಟ್ ಈಸ್ ದ ಥಿಂಗು. ಫಸ್ಟ್ ಎಕ್ಸ್ಪೆಕ್ಟೇಷನ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೇಷನ್, ಬಿಕಾಸ್ ಇದನ್ನು ಹೀರೋ ಅಚೀವ್ ಮಾಡೋಕ್ಕಾಗಿಲ್ಲ ಅಂದರೆ ತುಂಬ ಕಷ್ಟ ಇದೆ ಸೆಲ್ ಮಾಡೋಕ್ಕೆ. ಐ ಟೆಲ್ ಯು ವೈ ಆಲ್ಸೋ. ಏನಕ್ಕೆ ಅಂದರೆ ಬಿಕಾಸ್ ಐ ಎಕ್ಸ್ಪೆಕ್ಟ್ ದ ಫೀಚರ್ಸ್ ಆ್ಯಂಡ್ ಐ ವುಡ್ ಸೇ ದ ಪವರ್ ಫಿಗರ್ಸು ನಾಟ್ ಮ್ಯಾಚಿಂಗ್ ದ ಹಿಮಾಲಯನ್ ಫಾರ್ ಶೋರು. ಸೊ ಅದರಿಂದ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎನಿವೆ ನಾವು ಲೆಟ್ಸ್ ಕಮ್ ಟು ದ ಪವರ್ ಫಿಗರ್ಸ್ ಏನಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ. ನಂದು ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಈವನ್ ಪ್ರಿಡಿಕ್ಷನ್ ಇರೋದು, ಐ ಫೀಲ್ ದ್ಯಾಟ್ ಇದು ಅರೌಂಡ್ 40 bhp ಅಂತ ಟಚ್ ಮಾಡೇ ಮಾಡ್ತಾರೆ. ಬಿಕಾಸ್ ಅಗೇನ್ ದಟ್ ಈಸ್ ದ ಲೈಮ್ಲೈಟ್. ನೀವು ತೊಗೋಬೇಕಂದ್ರೆ 40 bhp ಅಚೀವ್ ಮಾಡಲೇಬೇಕು. ಸೊ 40 bhp ಇರುತ್ತೆ, ಆಬ್ವಿಯಸ್ಲಿ ಲಿಕ್ವಿಡ್ ಕೂಲ್ಡ್ ಇರುತ್ತೆ ಅಂದರೆ 40 bhp ಅಚೀವ್ ಮಾಡೋದು ಇಸ್ ನಾಟ್ ಗೋಯಿಂಗ್ ಟು ಬಿ ಡಿಫಿಕಲ್ಟು. ಟಾರ್ಕ್ ಬಂದುಬಿಟ್ಟು ಫಾರ್ ಮೀ ಇಟ್ ವಿಲ್ ಬಿ ಅರೌಂಡ್ 35 Nm ಆಫ್ ಟಾರ್ಕ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಪರ್ಸ್ನಲಿ. ಐ ಡೋಂಟ್ ಥಿಂಕ್ ಟಾರ್ಕ್ ತುಂಬ ಜಾಸ್ತಿ ಮಾಡ್ತಾರೆ. ಯಾಕೆ ಅಂತ ಕೇಳೋದಾದರೆ, ಫಸ್ಟ್ ಆಫ್ ಆಲು ಅಡ್ವೆಂಚರ್ ಬೈಕು ನೀವು ಆಬ್ವಿಯಸ್ಲಿ ಪ್ರೈಸಿಂಗ್ ಕಮ್ಮಿ ಮಾಡ್ತೀರಾ ಅಂತ ಮಾತ್ರ ತೊಗೊಳ್ಳೋದು ಇಸ್ ನಾಟ್ ಗೋಯಿಂಗ್ ಟು ಬಿ ದ ರೀಸನ್ನು. ಬಿಕಾಸ್ ಎಂಡ್ ಆಫ್ ದ ಡೇ 30,000 ಎಕ್ಸ್ಟ್ರಾ ಪೇ ಮಾಡಬೇಕು ಅಷ್ಟೇ. ಸೊ ಸಮಥಿಂಗ್ ಏನೋ ಡಿಫ್ರೆಂಟ್ ಆಫರ್ ಮಾಡಲೇಬೇಕಾಗುತ್ತೆ. ಸೊ ಆ ಪಾಯಿಂಟ್ ಆಫ್ ವ್ಯೂಯಿಂದ ನನಗೆ ಅನಿಸುತ್ತೆ ಅಂದರೆ, ಪವರ್ 40 bhp ಇರ್ಬೋದು, ವಿಚ್ ಇಸ್ ಸೇಮ್ ಆ್ಯಸ್ ದ ಹಿಮಾಲಯನ್ನು. ಬಟ್ ನನ್ನ ಪ್ರಕಾರ ಅದು ಪವರ್ ಡೆಲಿವರಿ ಇರುತ್ತೆ ನೋಡಿ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಅನಿಸುತ್ತೆ. ದ ಟಾರ್ಕ್ ಕರ್ವ್ ಬಂದುಬಿಟ್ಟು ಲೋ ಆ್ಯಂಡ್ ಮಿಡ್ ರೇಂಜಲ್ಲಿ ಜಾಸ್ತಿ ಇರುತ್ತೆ, ವಿಚ್ ಐ ಥಿಂಕ್ KTM ಮಿಸ್ಸಿಂಗ್ ಇದೆ. ಆ್ಯಂಡ್ ಹಿಮಾಲಯನಲ್ಲೂ ಎಸ್ ಟಾರ್ಕ್ ಇದೆ, ಬಟ್ ಪವರ್ ಇಲ್ಲ ಲೋ ಎಂಡಲ್ಲಿ. ಸೊ ಇದರಲ್ಲಿ ಪವರ್ ಆ್ಯಂಡ್ ಟಾರ್ಕ್ ಎರಡೂ ನಿಮಗೆ ಲೋ ಆ್ಯಂಡ್ ಮಿಡ್ ರೇಂಜಲ್ಲಿ ಇರುತ್ತೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ಡೆಫಿನೆಟ್ಲಿ ಪೀಪಲ್ ಆರ್ ಆಸ್ಕಿಂಗ್ ಫಾರ್ ಇನ್ ಅಡ್ವೆಂಚರ್ ಬೈಕು. ಬಿಕಾಸ್ ತುಂಬ ಜನ ವೆನ್ ದೇ ಆರ್ ಡೂಯಿಂಗ್ ಅಡ್ವೆಂಚರ್ ಆರ್ ಎಸ್ಪೆಷಲಿ ಆಫ್ ರೋಡಿಂಗ್ ಮಾಡಬೇಕಾದ್ರೆ ದಿಸ್ ಇಸ್ ವಾಟ್ ಪೀಪಲ್ ವಾಂಟ್. ಓಕೆನಾ? ಸೊ ಐ ಥಿಂಕ್ ಅದನ್ನು ಎಕ್ಸ್ಪಲ್ಸ್ ಡೆಲಿವರ್ ಮಾಡುತ್ತೆ ಅಂತ ಅನ್ಕೋತೀನಿ. ಟಾಪ್ ಎಂಡಲ್ಲಿ ಐ ಡೋಂಟ್ ಎಕ್ಸ್ಪೆಕ್ಟ್ ಟೂ ಮಚ್ ಆಫ್ ಪರ್ಫಾರ್ಮೆನ್ಸ್. ಐ ಥಿಂಕ್ ಡೀಸೆಂಟ್ ಇರುತ್ತೆ ಪರ್ಫಾರ್ಮೆನ್ಸ್. ಅಗೇನ್ 210 ಥರ ಅಷ್ಟು ವೀಕ್ ಇರಲ್ಲ ನಿಮಗೆ, ಜಸ್ಟ್ 80-90 ಹೋಗೋ ಥರ. ಸೊ 100-110 ಎಲ್ಲ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಐ ಥಿಂಕ್ 130 to 140 km/h ಸ್ಪೀಡ್ಸ್ನ ಅದು ಅಚೀವ್ ಮಾಡುತ್ತೆ ಅಂತ ಅನ್ಕೋತೀನಿ. ಬಟ್ ಐ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ವೆರಿ ವೆರಿ ಪವರ್ಫುಲ್ ಲೈಕ್ ನಂಗೆ ಗೊತ್ತಿರೋಂಗೆ ಹಿಮಾಲಯನ್ನು. ಬಿಕಾಸ್ ಅದರಲ್ಲಿ 40 Nm ಆಫ್ ಟಾರ್ಕ್ ಇದೆ. ಸೊ ಆ ಟಾರ್ಕ್ ಕರ್ವ್ ನಿಮಗೆ ಕಂಪ್ಲೀಟ್ಲಿ ಎಲ್ಲ ರೆವರೇಂಜಸಲ್ಲಿ ಆರ್ ಐ ವುಡ್ ಸೇ ಟಾಪ್ ಎಂಡಲ್ಲಿ ಕಮ್ಮಿ ಇರುತ್ತೆ. ಸೊ ನಿಮಗೆ ಟಾಪ್ ಎಂಡಲ್ಲಿ ಸ್ವಲ್ಪ ವೀಕ್ ಅಂತ ಫೀಲ್ ಆಗ್ಬೋದು, ಬಟ್ ನಾಟ್ ರಿಯಲಿ ವೀಕು. ಡೀಸೆಂಟ್ ಪವರ್ಸ್ನ ಅಚೀವ್ ಮಾಡೋದು ಅಂತ ಅಂದ್ಕೊಡ್ತೀನಿ. ಬಟ್ ಎನಿವೆ ನನಗೇನೋ ಅದು ಕಂಪ್ಲೇಂಟ್ ಇಲ್ಲ ನಿಜ ಹೇಳಬೇಕಂದ್ರೆ, ಬಿಕಾಸ್ ಎವ್ರಿ ಮೋಟರ್ ಸೈಕಲ್ ಶುಡ್ ಬಿ ಹ್ಯಾವಿಂಗ್ ಇಟ್ಸ್ ಓನ್ ಕ್ಯಾರೆಕ್ಟರು. ಸೊ ಐ ಥಿಂಕ್ ದಿಸ್ ವಿಲ್ ಬ್ರಿಂಗ್ ಅ ಲಿಟಲ್ ಬಿಟ್ ಮೋರ್ ಕ್ಯಾರೆಕ್ಟರ್. ಆ್ಯಂಡ್ ಐ ಎಕ್ಸ್ಪೆಕ್ಟ್ ಎಕ್ಸ್ಪಲ್ಸ್ ಅವರು ಅದನ್ನು ಬಿಡಬಾರ್ದು. ಬಿಕಾಸ್ ಎಕ್ಸ್ಪಲ್ಸ್ನ ತೊಗೊಂಡಾಗ ಯಾವಾಗಲೂ ದಟ್ ಈಸ್ ದ ಎಕ್ಸ್ಪೀರಿಯನ್ಸ್ ದೇ ವಾಂಟ್ ಟು ಹ್ಯಾವ್. ಬಿಕಾಸ್ ಎಕ್ಸ್ಪಲ್ಸ್ನ ತೊಗೊಳೋದು ಮೇಯ್ನಾಗಿ ಆಫ್ ರೋಡಿಂಗೋಸ್ಕರ. ಸೊ ಅದರಿಂದ ನನಗನ್ಸುತ್ತೆ ದಟ್ ಲೋ ಆ್ಯಂಡ್ ಮಿಡ್ ರೇಂಜಲ್ಲಿ ಪವರ್ ಡೆಲಿವರಿ ಇರಲೇಬೇಕು. ಆ್ಯಂಡ್ ಐ ಥಿಂಕ್ ದೇ ವಿಲ್ ಡೆಲಿವರ್ ಫಾರ್ ಶೋ. ಸೊ ದಟ್ ಈಸ್ ವಾಟ್ ನಂದು ಎಕ್ಸ್ಪೆಕ್ಟೇಷನ್ ಇರೋದು. ಸೊ ನೆಕ್ಸ್ಟ್ ಫೀಚರ್ಸ್ಗೆ ಬರೋದಾದರೆ, ಫೀಚರ್ಸಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಕೇಳೋದಾದರೆ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಏನು ಅಂತ ನೋಡೋದಾದರೆ, ನಾನು ಆಲ್ರೆಡಿ ಹೇಳ್ದಂಗೆ ಈ ಪ್ರೈಸಿಂಗ್ನ ಅಚೀವ್ ಮಾಡಬೇಕಂದ್ರೆ, ಓ ಮೈ ಗಾಡ್ ಸಿಗ್ನಲ್ ಬಂದುಬಿಟ್ಟಿದೆಯಾ? ಓಕೆ, ಥ್ಯಾಂಕ್ಫುಲಿ ಬಿಟ್ಟಿದ್ದಾರೆ. ಸೊ ಈ ಪ್ರೈಸಿಂಗ್ ಅಚೀವ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ನೀವು ಅನ್ನೆಸೆಸರಿ ಫೀಚರ್ಸು ನೀವು ಕೊಡೋಕ್ಕಾಗಲ್ಲ. ಓಕೆನಾ? ಸೊ ಫೀಚರ್ಸ್ನ ಹೇಳೋ ಮೊದಲು ಫಸ್ಟ್ ನಾನು ಇದ್ರದ್ದು ಪರ್ಪಸ್ ಹೇಳ್ಬಿಡ್ತೀನಿ, ಸೊ ದಟ್ ನಿಮಗೆ ಏನೇನು ಫೀಚರ್ ಕೊಡ್ಬೋದು ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಪರ್ಪಸ್ ಬಂದು ಆಬ್ವಿಯಸ್ಲಿ ಇದು ಅಡ್ವೆಂಚರ್ ಬೈಕ್ ಆಗಿರೋದ್ರಿಂದ ನನ್ನ ಒಪಿನಿಯಲ್ಲಿ ನೀವು ಅದು ಬಿಲ್ಡಿಂದನೇ ನೋಡ್ಬೋದು. ಇಟ್ ಈಸ್ ಡೆಫಿನೆಟ್ಲಿ ವಿಲ್ ಬಿ ಮೋರ್ ಐ ವುಡ್ ಸೇ ಟೂರಿಂಗ್ ಕೇಪಬಲ್ ಫಾರ್ ಶೋರ್. ಓಕೆನಾ? ಟೂರಿಂಗ್ ಕೇಪಬಲ್ ಜಾಸ್ತಿನೇ ಇರುತ್ತೆ ಇದು ಕಂಪೇರ್ಡ್ ಟು ದ ಎಕ್ಸ್ಪಲ್ಸ್ 210. ವೆಯ್ಟು ಸ್ವಲ್ಪ ಆ್ಯಡ್ ಆನ್ ಆಗಿರುತ್ತೆ. ಇಟ್ ವಿಲ್ ನಾಟ್ ಬಿ ಅ ವೆರಿ ಲೈಟ್ ವೆಯ್ಟ್ ಅಂತ ಹೇಳ್ತೀನಿ. ವೆಯ್ಟ್ ನನ್ನ ಒಪಿನಿಯಲ್ಲಿ 190 kg ಆದರೂ ಇರುತ್ತೆ ನನ್ನ ಒಪಿನಿಯಲ್ಲಿ. ಬಟ್ ಎನಿವೆ ವೆಯ್ಟ್ ಗೆಸ್ ಮಾಡೋದು ಕಷ್ಟ. ಬಟ್ ಐ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಲೈಟ್ ವೆಯ್ಟು. ಅಡ್ವೆಂಚರ್ ಬೈಕ್ ಇದು. ಸೊ ದ್ಯಾಟ್ ಈಸ್ ಫಾರ್ ಶೋರ್. ಬಟ್ ದಿಸ್ ವಿಲ್ ಡೂ ಮೋರ್ ಆಫ್ ಟೂರಿಂಗ್ ಅಂತ ಹೇಳ್ತೀನಿ ರಾದರ್ ದನ್ ಆಫ್ ರೋಡಿಂಗ್. ಸೊ ಎಷ್ಟು ಪರ್ಸೆಂಟೇಜ್ ಟೂರಿಂಗ್, ಎಷ್ಟು ಪರ್ಸೆಂಟೇಜ್ ಆಫ್ ರೋಡಿಂಗ್ ಮುಂದ್ಗಡೆ ಎಕ್ಸ್ಪಲ್ಸ್ ಬೈಕೇ ಬರ್ತಾಯಿದೆ. ಸೊ ಅದನ್ನು ಕೇಳೋದಾದರೆ ಐ ವುಡ್ ಸೇ 60% ಟೂರಿಂಗೇ ಇರುತ್ತೆ. ನೀವು ದ ಸೀಟ್ ಸ್ಪೇಸಿಂದನೇ ಗೊತ್ತಾಗ್ತಾ ಇದೆ. 60% ಟೂರಿಂಗ್ ಇರುತ್ತೆ ಆ್ಯಂಡ್ 40% ಆಫ್ ರೋಡಿಂಗ್ ಇರುತ್ತೆ. ಆ್ಯಂಡ್ ಐಲ್ ಟೆಲ್ ಯು ವೈ ಆಫ್ ರೋಡಿಂಗ್ ಕೇಪಬಲ್ ಹೆಂಗೆ ಮಾಡ್ತಾರೆ ಅಂತ. ವೆಯ್ಟ್ ವೈಸ್ ಆಫ್ ರೋಡಿಂಗ್ ಕೇಪಬಲ್ ಇರಲ್ಲ. ಬಟ್ ನನಗೆ ಏನು ಅನಿಸ್ತಾ ಇದೆ ಅಂದರೆ, ಇದು ಬೇಸಿಕಲಿ ದ ಯಮಹಾ 10RA 700 ಇದು ನೋಡಿ, ಅದರಿಂದ ಇನ್ಸ್ಪಿರೇಷನ್ ತೊಗೊಂಡು ಆ ಥರ ಆಫ್ ರೋಡಿಂಗ್ ಇರುತ್ತೆ ಅಂತ ಅನಿಸುತ್ತೆ. ದಟ್ ಈಸ್ ಆಲ್ಸೋ 2118 ಮೋಟರ್ ಸೈಕಲು ಆ್ಯಂಡ್ ಮೋರ್ ಆಫ್ ರೋಡ್ ಕೇಪಬಲ್. ಬಟ್ ಅಗೇನ್ ಅದು ಹೆವಿ ಇದೆ, ಟಾಪ್ ಹೆವಿನೇ ಇದೆ ಅದು. ಬಟ್ ಅಗೇನ್ ಟೂರಿಂಗು ಮಾಡುತ್ತೆ ಚೆನ್ನಾಗಿ. ಸೊ ದಟ್ ಈಸ್ ದ ಇನ್ಸ್ಪಿರೇಷನ್ ಐ ಥಿಂಕ್ ಎಕ್ಸ್ಪಲ್ಸ್ 421 ವಿಲ್ ಟೇಕು. ಸೊ ಆ ಆ್ಯಂಗಲಿಂದ ನೋಡೋದಾದರೆ ನನಗನ್ನಿಸ್ತಾ ಇದೆ ದಟ್ ಎಸ್ ಟೂರಿಂಗ್ ಕೇಪಬಲ್ ಇರುತ್ತೆ, ಬಟ್ 40% ಆಫ್ ರೋಡಿಂಗ್ ಡೆಫಿನೆಟ್ಲಿ ಇದು ಮಾಡುತ್ತೆ. ಓಕೆನಾ? ಸೊ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನಾವು
ಲೆಟ್ ಅಸ್ ಸಿ ಏನೇನು ಫೀಚರ್ ಇರುತ್ತೆ ಅಂತ ನೋಡೋದಾದರೆ ಫಸ್ಟ್ ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ. ದಟ್ ಈಸ್ ಇದರಲ್ಲಿ 21-18 ಡೆಫಿನೆಟ್ಲಿ ವೀಲ್ ಕಾಂಬಿನೇಷನ್ ಇರುತ್ತೆ. ಬಿಕಾಸ್ ಹಿಮಾಲಯನ್ನ ಒಂದು ಎಡ್ಜ್ ತೊಗೋಬೇಕಂದ್ರೆ ಐ ಥಿಂಕ್ ದ 18 ಇಂಚಸ್ ವೀಲ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅದರಲ್ಲಿ 18 ಇಂಚಸ್ ಇರುತ್ತೆ ಅಂತ ಅನ್ಕೋತಾ ಇದ್ದೀನಿ. ನಾಟ್ ಶ್ಯೂರ್ 18 ಇರುತ್ತಾ ಇಲ್ವಾ ಅಂತ, ಬಟ್ ನನಗೆ ಅನ್ಸುತ್ತೆ 18 ಇರುತ್ತೆ ಅಂತ. ಓಕೆನಾ. ಆ್ಯಂಡ್ ಆಲ್ಸೋ ಪ್ರೈಸಿಂಗ್ನ ಚೆಕ್ ಇಡೋಕ್ಕೆ ಡೆಫಿನೆಟ್ಲಿ ಇದರಲ್ಲಿ ಟ್ಯೂಬ್ ಸ್ಪೋಕೆ ಕೊಡ್ತಾರೆ. ಟ್ಯೂಬ್ಲೆಸ್ ಸ್ಪೋಕು ಕೊಡೋ ಚಾನ್ಸಸ್ ತುಂಬಾ ಕಮ್ಮಿ. ಅದು ಓನ್ಲಿ ಎಕ್ಸ್ಪೆಕ್ಟೇಷನ್ ನಾನೇನು ಮಾಡ್ತೀನಿ ಅಂದರೆ ಇದರಲ್ಲಿ ಅಲ್ಯೂಮಿನಿಯಂ ರಿಮ್ಸ್ ಕೊಟ್ಬಿಟ್ರೆ ದ್ಯಾಟ್ ವುಡ್ ಬಿ ಗ್ರೇಟ್ ಅಂತ ಅಷ್ಟೇ. ಬಿಕಾಸ್ ನಿಮಗೆ ಟ್ಯೂಬ್ಲೆಸ್ ಕನ್ವರ್ಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದೊಂದು ಕೊಟ್ಟರೆ ಸಾಕು ಅಂತ ಅನ್ಕೋತಾ ಇದ್ದೀನಿ. ಐ ಡೌಟ್ ರಿಯಲಿ ದ್ಯಾಟ್ ಇವರು ಟ್ಯೂಬ್ಲೆಸ್ ಸ್ಪೋಕ್ ಕೊಡ್ತಾರೆ. ಬಿಕಾಸ್ ದ್ಯಾಟ್ ವಿಲ್ ಮೇಕ್ ದ ಪ್ರೈಸ್ ವೆರಿ ಎಕ್ಸ್ಪೆನ್ಸಿವ್. ಅದನ್ನು ಸ್ಟಾಕಲ್ಲಿ ಕೊಡೋದಂತೂ ತುಂಬಾ ಡೌಟು. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ನನ್ನ ಎಕ್ಸ್ಪೆಕ್ಟೇಷನು ಟ್ಯೂಬೇ ಇರುತ್ತೆ ಟೈರ್ಸು. ಆ್ಯಂಡ್ ಐ ಥಿಂಕ್ ಇಟ್ ವಿಲ್ ಸೂಟ್ ದ ಎಕ್ಸ್ಪಲ್ಸ್ ಜಾನ್ರಾ ಆಲ್ಸೋ. ಸೊ ದ್ಯಾಟ್ ಇಸ್ ವಾಟ್ ಐ ಫೀಲು. ನೆಕ್ಸ್ಟ್ ಒಂದು ಫೀಚರ್ಸ್ಗೆ ಬರೋದಾದರೆ ಸೀಟ್ ನನಗೆ ತುಂಬ ಕಂಫರ್ಟಬಲೇ ಇರುತ್ತೆ ಅಂತ ನನಗನ್ನಿಸ್ತದೆ. ಬಿಕಾಸ್ ಜನರಲಿ ಹೀರೋದು ಸೀಟ್ಸು ಯೂಶಲಿ ಸಾಫ್ಟ್ವೇರ್ ಸೈಡೇ ಇರುತ್ತೆ. ಸಮ್ಟೈಮ್ಸ್ ಲಿಟಲ್ ಮೋರ್ ಸಾಫ್ಟ್ವೇರ್ ಸೈಡ್ ಇರುತ್ತೆ. ಐ ಹೋಪ್ ಈ ಸಲ ಅವರು ಸ್ವಲ್ಪ ಮಿಡ್ ಸೆಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬಟ್ ಎನಿವೇ ನಿಮಗೆ ದ ವಿಡ್ತು ತುಂಬ ಸ್ಪೇಷಿಯಸ್ ಆಗಿ ಕಾಣ್ತಾ ಇದೆ, ರೈಡರ್ಗಾಗಿರಲಿ ಆರ್ ಪಿಲಿಯನ್ಗಾಗಿರಲಿ. ಆ್ಯಂಡ್ ಆಲ್ಸೋ ನನಗೆ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದಿಸ್ ವೆಹಿಕಲು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆಬ್ವಿಯಸ್ಲಿ ನಿಮಗೆ ಎಕ್ಸ್ಪಲ್ಸ್ 210ಗಿಂತ ಅಂತೂ ತುಂಬಾ ಜಾಸ್ತಿ ಕ್ಯಾರಿ ಮಾಡ್ಬೋದು. ಈವನ್ ನನಗೆ KTM 390 ಅಡ್ವೆಂಚರ್ ಇದೆ ನೋಡಿ, ಎಕ್ಸ್ ಆಗಿರಲಿ ಎಸ್ ಆಗಿರಲಿ, ಅದಕ್ಕಿಂತಲೂ ಜಾಸ್ತಿ ಕ್ಯಾರಿ ಮಾಡ್ಬೋದು. ಜಾಸ್ತಿ ಅಂದರೆ ತುಂಬ ಜಾಸ್ತಿನೇ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಹಾರ್ಡ್ ಲಗೇಜ್ ನನಗನ್ಸೋ ಪ್ರಕಾರ ಆಲ್ 3 ಹಾರ್ಡ್ ಲಗೇಜಸ್ ಹಾಕೋ ಆಪ್ಷನ್ನು ಸ್ವಲ್ಪ ಡೌಟ್ ಇದೆ. ಕೊಟ್ಟರೆ ಗ್ರೇಟ್ ಇರುತ್ತೆ. ಬಟ್ ನನಗನ್ಸ್ತಾ ಇದೆ ಐದರ್ ಅವರು ಟಾಪ್ ಬಾಕ್ಸ್ ಕೇಪೇಬಲ್ ಮಾಡ್ತಾರೆ ಆರ್ ನಿಮಗೆ ಸ್ಯಾಡಲ್ ಬ್ಯಾಗ್ ಕ್ಯಾರಿ ಮಾಡೋಷ್ಟು ಕೇಪೇಬಲ್ ಮಾಡ್ತಾರೆ. ನನ್ನ ಒಪಿನಿಯನ್ ಟಾಪ್ ಬಾಕ್ಸ್ನ ಕ್ಯಾರಿ ಮಾಡೋ ಥರ ಮಾಡ್ತಾರೆ. ಐ ಥಿಂಕ್ ಎಕ್ಸ್ಪಲ್ಸ್ 210ಅಲ್ಲೂ ಅದೇ ಥರ ಮಾಡಿದ್ರು. ಸೊ ಇದರಲ್ಲೂ ಹಂಗೆ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಸ್ವಲ್ಪ ಹೆವಿ ಟಾಪ್ ಬಾಕ್ಸ್ ಕ್ಯಾರಿ ಮಾಡ್ಬೋದು ನೀವು. ಆ್ಯಂಡ್ ಆಲ್ಸೋ ಸಮ್ ಲಗೇಜಸ್. ಬಿಕಾಸ್ ಇದನ್ನು ಮೇನ್ಲಿ ಜನ ಯೂಸ್ ಮಾಡೋದು ಅಗೇನ್ ಅಡ್ವೆಂಚರ್ ಟೂರಿಂಗ್ ಅಂದರೆ ಮೇನ್ಲಿ ಆಫ್ ರೋಡಿಂಗ್ ಇನ್ವಾಲ್ವ್ ಆಗುವಂಥ ಟೂರಿಂಗ್ಗೆ ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ಮೈ ಎಕ್ಸ್ಪೆಕ್ಟೇಷನು. ಅದು ಬಿಟ್ಟರೆ ಐ ಥಿಂಕ್ ಆಲ್ LED ಸೆಟಪ್ ಅಂತೂ ಇರುತ್ತೆ ಡೆಫಿನೆಟ್ಲಿ. ಆ್ಯಂಡ್ ಐ ಥಿಂಕ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಹೀರೋದ ಹೆಡ್ಲೈಟ್ಸ್ ಜನರಲಿ ಚೆನ್ನಾಗಿರುತ್ತೆ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ರಿಯಲಿ ಗುಡ್ ಹೆಡ್ಲೈಟ್ ಫಾರ್ ಶೋರು. X440 ಒಳ್ಳೆ ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ ಫಾರ್ ಶೋರು. ಸೊ ಆಲ್ LED ಸೆಟಪ್ ಇರುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಸೊ ಇದೆಲ್ಲ ನಿಮಗೆ ಎಕ್ಸ್ಪೆಕ್ಟೆಡೆ. ಸೊ ಐ ಡೋಂಟ್ ಥಿಂಕ್ ಇಟ್ ವಿಲ್ ಚೇಂಜು. ಐ ಥಿಂಕ್ ಇದರಲ್ಲಿ ಬಿಕಾಸ್ X440 ರೈಡ್ ಬೈ ವೈರು, ರೈಡಿಂಗ್ ಮೋಡ್ಸು, ಟ್ರ್ಯಾಕ್ಷನ್ ಕಂಟ್ರೋಲು, ಐ ಥಿಂಕ್ ABS ಮೋಡ್ಸ್ ಆಲ್ಸೋ ನಿಮಗೆ ಸಿಗ್ಬೋದು. ಜಸ್ಟ್ ಲೈಕ್ ದ ಎಕ್ಸ್ಪಲ್ಸ್ 210 ಲೈಕ್ ದ ನೋ ABS, ಒಂದು ABS ಆಫ್ ಮಾಡೋದು ಆ ಥರನೂ ಸಿಗುತ್ತೆ ಅಂತ ನಂಗೆ ಅನಿಸುತ್ತೆ. ಬಟ್ ತುಂಬ ಸಿಂಪಲ್ ಆಗಿರುತ್ತೆ. ಜಸ್ಟ್ ಲೈಕ್ ದ ಎಕ್ಸ್ಪಲ್ಸ್ 210. ಐ ಥಿಂಕ್ ಆಲ್ಮೋಸ್ಟ್ ದ ಸೇಮ್ ಡ್ಯಾಶ್ ಕೊಡ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಡ್ಯಾಶ್ ಬೋರ್ಡು TFT ಡ್ಯಾಶ್ ಬೋರ್ಡೇ ಇರುತ್ತೆ ನನ್ನ ಎಕ್ಸ್ಪೆಕ್ಟೇಷನಲ್ಲಿ. ಸೊ ಆಲ್ ದೋಸ್ ಥಿಂಗ್ ವಿಲ್ ಬಿ ಸೇಮ್. ನಿಮಗೆ ಸೇಮ್ ಬ್ಲೂಟೂತ್ ಫೀಚರು, ಟರ್ನ್ ಬೈ ಟರ್ನ್ ನ್ಯಾವಿಗೇಷನು ಅದೆಲ್ಲ ಕೊಡ್ಬೋದು. ನನಗೆ ಮ್ಯಾಪ್ ಫೀಚರ್ ಕೊಡ್ತಾರ ಡೌಟು. ಕೊಟ್ಟರೆ ಗ್ರೇಟ್ ಇರುತ್ತೆ. ಬಿಕಾಸ್ ಆಬ್ವಿಯಸ್ಲಿ ಇಟ್ಸ್ ಅನ್ ಅಡ್ವೆಂಚರ್ ಬೈಕ್. ಬಟ್ ಬಿಕಾಸ್ ಪ್ರೈಸಿಂಗ್ನ ಚೆಕ್ ಇಡೋಕ್ಕೆ ಮೇ ಬಿ ಕೊಡ್ಬೋದು. ಮೇ ಬಿ ಅವರು ಒಂದು ಹೈಯರ್ ವೇರಿಯಂಟಲ್ಲಿ ಕೊಡ್ಬೋದು ಮೇ ಬಿ. ಸೊ ದಟ್ ಈಸ್ ವಾಟ್ ಐ ಎಕ್ಸ್ಪೆಕ್ಟ್. ಬೇಸ್ ವೇರಿಯಂಟಲ್ಲಂತೂ ಇದೆಲ್ಲ ಇರಲ್ಲ. ಮೇ ಬಿ TFTನೂ ಇರದೇ ಇರ್ಬೋದು ಅದರಲ್ಲಿ. ಆ್ಯಂಡ್ ಈ ಫೀಚರ್ಸು ಸ್ವಲ್ಪ ಕಮ್ಮಿ ಇರ್ಬೋದು ಅದರಲ್ಲಿ. ದಟ್ ಈಸ್ ವಾಟ್ ನಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಟ್ಯಾಂಕ್ ಸೈಜ್ ಹಾಗೂ ಸಸ್ಪೆನ್ಷನ್ ಬಗ್ಗೆ ಹೇಳೋದು ಮರ್ತೋಯ್ತು ನನಗೆ. ಸೊ ಟ್ಯಾಂಕ್ ಸೈಜ್ ನನಗೆ 16 to 17 ಲೀಟರ್ ಇರ್ಬೋದು ಅಂತ ಕಾಣಿಸ್ತಾ ಇದೆ. ದೊಡ್ಡದಾಗಿದೆ ಟ್ಯಾಂಕು. ಹಾಗೂ ನನಗೆ ಅನಿಸ್ತಾ ಇದೆ ದಟ್ ದ ಸಸ್ಪೆನ್ಷನ್ ಟ್ರಾವೆಲ್ ಮಿನಿಮಮ್ ನಿಮಗೆ 220 mm ಗಿಂತ ಜಾಸ್ತಿ ಇರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ 220 ಮೇಲ್ಗಡೆ ಇರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ದಿಸ್ ಇಸ್ ವಾಟ್ ನನ್ನ ಫೀಚರ್ಸ್ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಆ್ಯಸ್ ಐ ಟೋಲ್ಡ್ ಯು ದ ಮೇನ್ ಥಿಂಗ್ ನನಗೆ ಇದರಲ್ಲೇ ಇರೋದು ಇಸ್ ದ್ಯಾಟ್ ಈ ಗಾಡಿ ಬಂದು ಮೇನ್ಲಿ ಬಜೆಟಲ್ಲಿ ಬರಬೇಕು. ಅಂದರೆ 2.7 to 2.8 ಬಂದರೆ ದ್ಯಾಟ್ ವುಡ್ ಬಿ ಗ್ರೇಟು. ಅದರ್ವೈಸ್ ಸ್ವಲ್ಪ ಕಷ್ಟ ಆಗುತ್ತೆ ಕಂಪೀಟ್ ಮಾಡೋಕ್ಕೆ. ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಓವರ್ ಆಲ್ ಇನ್ ಟರ್ಮ್ಸ್ ಆಫ್ ಟೂರಿಂಗ್ ವಿಲ್ ಬಿ ಬೆಟರ್ ದೆನ್ ಹಿಮಾಲಯನ್ ಅಂತ ಅನಿಸುತ್ತೆ. ಬಟ್ ನನಗನ್ಸುತ್ತೆ ಇನ್ ಟರ್ಮ್ಸ್ ಆಫ್ ಆಫ್ ರೋಡಿಂಗ್ ಡೆಫಿನೆಟ್ಲಿ ಬೆಟರ್ ಆಗುತ್ತೆ ಹಿಮಾಲಯನ್ಗಿಂತ ಅಂತ ಅನಿಸ್ತಾ ಇದೆ. KTM ಬಿಡಿ, ಅದು ಇದು ಕಂಪೇರ್ ಮಾಡೋಕ್ಕಾಗಲ್ಲ. KTM ಒಂಥರ ಡಿಫ್ರೆಂಟ್ ಬ್ರೀಡೇ, ಅದು ಒಂಥರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬ್ರೀಡು. ಸೊ ಅದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಎನಿವೇ ನನಗೆ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ಹೀರೋ ಎಕ್ಸ್ಪಲ್ಸ್ 421ಇಂದ ಫಾರ್ ಶೋರು. ಲಿಕ್ವಿಡ್ ಕೂಲ್ಡ್ ಇರುತ್ತೆ, ಮೋರ್ ಟೂರಿಂಗ್ ಕೇಪೇಬಲ್ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಆಫ್ ರೋಡಿಂಗಲ್ಲೂ ಡಿಸಪಾಯಿಂಟ್ ಮಾಡಲ್ಲ. ಸೊ ದ್ಯಾಟ್ ಈಸ್ ಮೈ ಎಕ್ಸ್ಪೆಕ್ಟೇಷನ್ ರಿಗಾರ್ಡಿಂಗ್ ಎಕ್ಸ್ಪಲ್ಸ್ 421. ಸೊ ನಿಮ್ಮದೇನು ಅಭಿಪ್ರಾಯ ಇದೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಆ್ಯಂಡ್ ವೆಯ್ಟ್ ಮಾಡಿ ಸ್ವಲ್ಪ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದ ಒಡೆಸ್ಸಿ ರಿವ್ಯೂ. ಇಲ್ಲಾಂದರೆ ನೀವು ಎಂಡ್ ಮಾಡ್ಬೋದು ವೀಡಿಯೋನ. ಸೊ ಎನಿವೇ ಸೊ ಒಡೆಸ್ಸಿ ಮೂವಿ ನೋಡ್ಕೊಂಡು ಬಂದೆ. ಸೊ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ದ ಥಿಂಗ್ ಈಸ್ ದ್ಯಾಟ್ ಅಗೇನ್ ನನಗೆ ಏನು ಅನಿಸ್ತು ಅಂದರೆ ಅಗೇನ್ ದ ಕನೆಕ್ಷನ್ ಇದೆ ನೋಡಿ ಆಡಿಯನ್ಸ್ ಹತ್ರ. ದಟ್ ಈಸ್ ವಾಟ್ ರಿಯಲಿ ಲೈಕ್ ಮೀ
ಆ್ಯಕ್ಚುಲಿ ದ ಕನೆಕ್ಷನ್ ಸಖತ್ತಾಗಿದೆ. ದ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ನನಗೆ ನಿಜ ಹೇಳ್ತಾ ಇದ್ದೀನಿ, ನೋಲನ್ನು ಡೆಫಿನೆಟ್ಲಿ ಒಂದು ಇಂಡಿಯನ್ ಮೂವಿ ಮಾಡ್ಬೋದು, ಮೈಥಾಲಜಿಕಲ್ ಇಂಡಿಯನ್ ಮೂವಿನೂ ಮಾಡ್ಬೋದು ನನ್ನ ಪ್ರಕಾರ ಆರಾಮಾಗಿ. ಬಿಕಾಸ್ ದ ವೇ ಹಿ ಮೇಕ್ಸ್ ಮೂವಿ ಇಂಡಿಯನ್ ಆಡಿಯನ್ಸ್ಗಂತೂ ಸಖತ್ ಕನೆಕ್ಟ್ ಆಗುತ್ತೆ. ಯಾವುದೇ ಮೂವಿ ಆಗಿರಲಿ, ಎಸ್ಪೆಷಲಿ ಐ ಥಿಂಕ್ ಇಂಟರ್ಸ್ಟೆಲ್ಲರ್ ಅಂತೂ ಸಖತ್ತಾಗಿತ್ತು ಇನ್ ಟರ್ಮ್ಸ್ ಆಫ್ ಕನೆಕ್ಷನ್ನು ಇಂಡಿಯನ್ ಆಡಿಯನ್ಸ್ಗೆ. ಸೊ ನನಗಂತೂ ತುಂಬ ಕನೆಕ್ಟ್ ಆಯಿತು. ನೀವು ಡೆಫಿನೆಟ್ಲಿ ಈ ಮೂವಿನ ನೋಡ್ಬೋದು ಫಾರ್ ಶೋರು. ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂದರೆ, ಬೋರಿಂಗ್ ಇದೆಯಾ ಅಂತ ಕೇಳೋದ್ರೆ ಸ್ವಲ್ಪ ಸ್ಲೋ ಇದೆ, ಕೆಲವು ಮೂಮೆಂಟ್ಸಲ್ಲಿ. ಬಟ್ ನನ್ನ ಪ್ರಕಾರ ದ ಮೂವಿ ಇಸ್ ರಿಯಲಿ ಗುಡ್ಡು. ನಿಮಗೆ ಎಸ್ಪೆಷಲಿ ಎಂಡ್ ಅಂತೂ, ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿದೆ. ನೀವು ವೆಯ್ಟ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಎನಿಮೀನು, ಐ ಮೀನ್ ರಾಬರ್ಟ್ ಪ್ಯಾಟಿಸನ್ ಅಂತೂ ಸಖತ್ತಾಗಿ ಪ್ಲೇ ಮಾಡಿದ್ದಾರೆ ರೋಲು. ಓವರಾಲ್ ಐ ಮೀನ್ ಮ್ಯಾಟ್ ಡಿಮನ್ ಬೀಯಿಂಗ್ ಮ್ಯಾಟ್ ಡಿಮನ್ ಆಲ್ವೇಸು. ಯಾವಾಗಲೂ ಮ್ಯಾಟ್ ಡಿಮನ್ನ ಹುಡ್ಕೊಂಡು ಎಷ್ಟೊಂದು ಜನ ಯಾವಾಗಲೂ ಒದ್ದಾಡ್ತಾರೆ. ಸೊ ದಟ್ ಈಸ್ ಅಗೇನ್ ಮ್ಯಾಟ್ ಡಿಮನ್ ಅಗೇನ್ ಸೇಮ್ ಸ್ಟೋರಿ. ಬಟ್ ಅಮೇಝಿಂಗ್ ಆ್ಯಕ್ಟಿಂಗ್ ಅಗೇನ್ ಮ್ಯಾಟ್ ಡಿಮನ್ನು, ನಿಜ ಹೇಳ್ತಾ ಇದ್ದೀನಿ. ದ ಬೆಸ್ಟ್ ಪಾರ್ಟ್ ನನಗನ್ಸಿದ್ದು ಐ ಥಿಂಕ್ ಅಗೇನ್ ದ ವಿಜುವಲ್ಸ್ ಚೆನ್ನಾಗಿತ್ತು, ಸೌಂಡ್ ಡಿಸೈನ್ ಅಂತೂ ಸೂಪರಾಗಿತ್ತು. ಬಟ್ ದ ಬೆಸ್ಟ್ ಪಾರ್ಟ್ ಏನು ಅಂದರೆ ಇದರಲ್ಲಿ ದ ವಿಜುವಲೈಸೇಷನ್ ಇತ್ತು ನೋಡಿ. ಪರ್ಸ್ನಲಿ ದ ವಿಜುವಲೈಸೇಷನ್ ಆಫ್ ದ ಕ್ಯಾರೆಕ್ಟರ್ಸ್ ಇದೆ ನೋಡಿ, ದಟ್ ಮಿಥಿಕಲ್ ಕ್ಯಾರೆಕ್ಟರ್ಸು ಸಖತ್ತಾಗಿ ಮಾಡಿದ್ದಾರೆ. ಅಂದರೆ ಒಂಥರ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ದ ವಿಜುವಲೈಸೇಷನು. ಸಖತ್ ನಿಮ್ಗೆ ಒಂಥರ ಸ್ವಲ್ಪ ಫಿಯರು ತರಿಸುತ್ತೆ ಆ್ಯಂಡ್ ಕೈಂಡ್ ಆಫ್ ಫನ್ನು ತರಿಸುತ್ತೆ ನಿಮಗೆ. ಸೊ ರಿಯಲಿ ಅಮೇಝಿಂಗು. ಕಲರ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ನೈಟಲ್ಲೆಲ್ಲ ಶೂಟ್ ಮಾಡೋರು ನೋಡಿ, ಸೂಪರಾಗಿದೆ. ಎನಿವೆ ನನ್ನ ಪ್ರಕಾರ ಇದು 5 out of 5 ಮೂವಿ, ನೋಲನ್ ಮೂವಿ ಥರ. ವಿಲ್ ಇಟ್ ಬಿ ಮೈ ಫೇವ್ರೆಟ್ ಮೂವಿ ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ವೆರಿ ಕ್ಲೋಸ್ ಟು ಮೈ ಫೇವ್ರೆಟ್ ಮೂವಿ ಫಾರ್ ಶೋರು. ಐ ಥಿಂಕ್ ಇನ್ಸೆಪ್ಷನ್ನು ಅದು ಬಿಟ್ಟರೆ, ಇಂಟರ್ಸ್ಟೆಲ್ಲರ್ ಬಿಟ್ಟರೆ ಐ ಥಿಂಕ್ ದಿಸ್ ವಿಲ್ ಬಿ ಮೈ ಅಟ್ಲೀಸ್ಟ್ 3rd ಫೇವ್ರೆಟ್ ಮೂವಿ ಅಂತ ಡೆಫಿನೆಟ್ಲಿ ಅಂತ ಹೇಳ್ತೀನಿ ನಾನು. ಸಖತ್ತಾಗಿತ್ತು ಮೂವಿ. ರಿಯಲಿ ಒಂದು ರೀವಾಚು ಮಾಡ್ಬೋದು, ಆ ಥರ ಇದೆ ಮೂವಿ. ಸೂಪರಾಗಿತ್ತು. ಆ್ಯಂಡ್ ನನ್ನ ಪ್ರಕಾರ ಇಂಗ್ಲೀಷಲ್ಲಿ ಐನೋ ನೇಟಿವ್ ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ, ನಾಟ್ ಸೊ ದಟ್ ಓಲ್ಡ್ ಇಂಗ್ಲೀಷು, ಅದು ಏನು ಇಂಪ್ಯಾಕ್ಟ್ ಮಾಡಿಲ್ಲ ನನ್ನ ಪ್ರಕಾರ. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಅದರಿಂದ ಐ ವುಡ್ ಸೇ ನೀವು ಸಾಕಷ್ಟು ಮೀಮ್ಸ್ಗಳೆಲ್ಲ ನೋಡ್ಬೋದು, ಅವ್ರ ಇನ್ಸ್ಪಿರೇಷನಲ್ ಕೋಟ್ಸು ನೋಡ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಸೊ ನಂದು ಸಜೆಷನ್ ಕೇಳೋದಾದರೆ, ಈ ಮೂವಿನ ನೀವು ನೋಡಲೇಬೇಕು ಅಂದರೆ ಐಮ್ಯಾಕ್ಸ್ ಅಂತೂ ಎಲ್ಲ ವೆಯ್ಟ್ ಮಾಡಬೇಡಿ. ನಾನೇನು ಸಜೆಸ್ಟ್ ಮಾಡ್ತೀನಿ ಗೊತ್ತಾ, ಮೂವಿ ನೋಡಿ, ನಾರ್ಮಲ್ ಥಿಯೇಟ್ರನ್ನೇ ನೋಡಿ. DRC ಆರ್ ಮೈಸೂರಲ್ಲಿ ಇದ್ದೀರಾ ಅಂತ ನಿಮಗೆ ಗೊತ್ತು, PVR ಅಲ್ಲೆಲ್ಲ ನೋಡ್ಬೋದು, ನೋಡಿ. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಗೊತ್ತಾ, ನಿಮ್ಮನ್ನ ಒಂದು ಗ್ರೂಪ್ ಆಫ್ ಬಾಯ್ಸ್ ಜೊತೆ ನೋಡಿ. ಇದೊಂಥರ ಬಾಯ್ಸ್ದು ಮೂವಿ ಇದು, ಮೆನ್ ಜೊತೆಗೆ. ಸೊ ಯಾವ ಥರ ಜೊತೆಗಿರಬೇಕು ನಾವು ಹುಡುಗರು ಅಂತ. ಸೊ ಡೆಫಿನೆಟ್ಲಿ ದಟ್ ಈಸ್ ವಾಟ್ ಮೈ ಸಜೆಷನು. ಎನಿವೆ, ಸೊ ವಿಡಿಯೋ ಎಂಡ್ ಮಾಡೋಣ, ಸಾಕು ರಿವ್ಯೂ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.